ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ ನಂದಿನಿ ಪ್ಯಾಕೆಟ್ ಹಾಲಿನಿಂದ ಯಾವ ರೀತಿ ನಾವು ಬೆಣ್ಣೆ ತೆಗಿಬೇಕು ಮತ್ತೆ ಬೆಣ್ಣೆಯಿಂದ ಯಾವ ರೀತಿ ತುಪ್ಪ ಕಾಯಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ ಅಂಟಿಸ್ಕೊಳ್ಳಿ. ಗ್ಯಾಸ್ ಮೇಲೆ ಹಾಲಿನ ಪಾತ್ರೆ ಇಟ್ಟು ಹಾಲನ್ನ ಕಾಯಿಸ್ಕೊಬೇಕು. ನಾನಿಲ್ಲಿ ನಂದಿನಿ ಸಮೃದ್ಧಿ ಪರ್ಪಲ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಆರೆಂಜ್ ಕಲರ್ನ ಯೂಸ್ ಮಾಡ್ಬೋದು. ಆರೆಂಜ್ ಕಲರ್ನ ಹೋಲಿಸ್ಕೊಂಡ್ರೆ ಪರ್ಪಲ್ ಕಲರಲ್ಲಿ ಹೆಚ್ಚು ಹಾಲು ಗಟ್ಟಿ ಇರುತ್ತೆ. ಇದರಿಂದ ನಮಗೆ ಹೆಚ್ಚು ಹೇಟ್ ಸಿಗುತ್ತೆ. ಇದರಿಂದ ನಮಗೆ ತುಪ್ಪ ಜಾಸ್ತಿ ಬರುತ್ತೆ. ನೀವು ಬೇಕಾದರೆ ಆರೆಂಜನ್ನು ಯೂಸ್ ಮಾಡ್ಕೊಬೋದು. ನಾವು ಹಾಲನ್ನ ಕಾಯಿಸ್ಕೊಬೇಕಾದ್ರೆ ಹಾಲಿಗೆ ಯಾವುದೇ ರೀತಿಯ ನೀರನ್ನ ನಾವು ಆ್ಯಡ್ ಮಾಡಬಾರ್ದು. ಗಟ್ಟಿಯಾಗಿ ಕಾಯಿಸ್ಕೊಬೇಕು. ನಾವು ಹಾಲನ್ನ ಕಾಯಿಸ್ಕೊಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಟೆ ಕಾಯಿಸ್ಕೊಬೇಕು. ಇನ್ನೇನು ಉಕ್ಕು ಬರ್ತಿದೆ ಅನ್ನೋ ಟೈಮಲ್ಲಿ ಗ್ಯಾಸ್ನ ಸ್ಲೋ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊಬೇಕು. ನೋಡಿ, ಇವಾಗ ಉಕ್ಕು ಬರ್ತಿದೆ ಹಾಲು. ಈ ಟೈಮ್ನಲ್ಲಿ ನಾವು ಗ್ಯಾಸ್ನ ಸ್ಲೋ ಮಾಡ್ಕೊಬೇಕು. ಈ ರೀತಿ ಗ್ಯಾಸ್ನ ಸ್ಲೋ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಬೇಕಾಗುತ್ತೆ. ಇದರಿಂದ ನಮಗೆ ಏಡು ತುಂಬ ಜಾಸ್ತಿ ಸಿಗುತ್ತೆ. ಹಾಲು ಚೆನ್ನಾಗಿ ಕುದಿಸಿದ್ದೀನಿ. ನಾನಿವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಕ್ಕೊತಾ ಇದ್ದೀನಿ. ಈ ರೀತಿ ಪಕ್ಕಕ್ಕೆ ಎತ್ತಿಕೊಂಡು ಹಾಲು ಮೇಲೆ ನಾವು ಪ್ಲೇಟ್ ಮುಚ್ಚಬಾರ್ದು. ಮುಚ್ಚದಿರೇ ಹಾಲು ಆರೋವರೆಗೂ ನಾವು ಹಾಗೆ ಬಿಡಬೇಕಾಗುತ್ತೆ. ಈಗ ಹಾಲು ಆರಿದೆ. ನಾನು ಇದನ್ನ ಎತ್ತಿ ಫ್ರಿಜ್ಜಲ್ಲಿ 2 ಅವರ್ ಇಡ್ತಾ ಇದ್ದೀನಿ. ಈ ರೀತಿ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಏಡು ತುಂಬ ದಪ್ಪ ಸಿಗುತ್ತೆ. ಇದರಿಂದ ನಮಗೆ ತುಪ್ಪ ಜಾಸ್ತಿ ಸಿಗುತ್ತೆ. ಇದನ್ನು ನಾವು 2 ಅವರು ತೆಗಿಬಾರ್ದು, ಹಾಗೆ ಬಿಡಬೇಕಾಗುತ್ತೆ. ಈಗ ನಾನು ಫ್ರಿಜ್ಜಿಂದ ಹಾಲನ್ನ ತೆಗಿತಾ ಇದ್ದೀನಿ. ನೋಡಿ, ಏಡೆಲ್ಲ ಎಷ್ಟು ಚೆನ್ನಾಗಿ ತೇಲ್ತಾ ಇದೆ. ನೀವು ಬೇಕಾದ್ರೆ ಸ್ಪೂನಲ್ಲಾದರೂ ತಗೊಬೋದು, ಇಲ್ಲಾಂದರೆ ನೀವು ಕೈನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕೈಯಲ್ಲಾದರೂ ತೆಗಿಬೋದು. ನೋಡಿ, ಏಡು ಎಷ್ಟೊಂದು ಸಿಕ್ಕಿದೆ. ನಾವು ಈ ಏಡನ್ನ ಎತ್ಕೊಂಡು ಒಂದು ಪ್ಲಾಸ್ಟಿಕ್ ಬೌಲ್ ಅಥವಾ ಪಿಂಗಾಣಿ ಬೌಲಲ್ಲಾದರೂ ಹಾಕ್ಕೊಬೋದು. ಇದನ್ನು ನಾವು ಏಡನ್ನ ಡೈಲಿ ಕಲೆಕ್ಟ್ ಮಾಡಿಕೊಂಡು ಒಂದು 15 ಡೇಸ್ವರೆಗೂ ನಾವು ಫ್ರಿಜ್ಜಲ್ಲೇ ಸ್ಟೋರೇಜ್ ಮಾಡಬೇಕು. ಈ ರೀತಿ ಸ್ಟೋರೇಜ್ ಮಾಡಿದ ಏಡನ್ನ ನಾವು ಎತ್ಕೊಂಡು ಇದಕ್ಕೊಂದು 2 ಟೀ ಸ್ಪೂನ್ ಅಷ್ಟು ಮೊಸರನ್ನ ಆ್ಯಡ್ ಮಾಡಬೇಕು. ಈ ರೀತಿ ಆ್ಯಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು ಏಡ್ಗೆ. ಈ ರೀತಿ ನಾವು ಏಡ್ಗೆ ಮಿಕ್ಸ್ ಮಾಡೋದ್ರಿಂದ ನಮಗೆ ಬೆಣ್ಣೆ ಸಿಗುತ್ತೆ. ಅಕಸ್ಮಾತ್ ನಾವೇನಾದರೂ ಮೊಸರು ಆ್ಯಡ್ ಮಾಡ್ದಿರಾ ಡೈರೆಕ್ಟಾಗಿ ತುಪ್ಪ ಮಾಡೋಕ್ಕೇನಾದರೂ ಹೋದರೆ ನಮಗೆ ತುಪ್ಪ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಒಂದೊಳ್ಳೆ ಮಿಕ್ಸ್ ಆದಾದಮೇಲೆ ನಾವು ಇದಕ್ಕೆ ಕ್ಯಾಪ್ ಹಾಕಿ ಒಂದು 8 ಅವರ್ಸ್ ಅಷ್ಟು ನಾವು ಆಚೆನೇ ಇಡಬೇಕಾಗುತ್ತೆ, ಫ್ರಿಜ್ಜಲ್ಲಿ ಇಡಬಾರ್ದು. ನೋಡಿ, ಇವಾಗ 8 ಅವರ್ ಆಗಿದೆ. ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಈ ಏಡನ್ನ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ನಾವು ಒಂದು ಸ್ವಲ್ಪ ನೀರು ಉಯ್ಕೊಬೇಕು. ನೀರು ಉಯ್ಕೊಂಡು ನಾವು ಇದನ್ನು ಒಂದು 3 to 4 ಮಿನಿಟ್ಸು ರುಬ್ಕೊಬೇಕು. ಈ ರೀತಿ ರುಬ್ಕೊಂಡಾದ್ಮೇಲೆ ನಮಗೆ ಬೆಣ್ಣೆ ಸಿಗುತ್ತೆ. ನೋಡಿ, ಇವಾಗ ರುಬ್ಬಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಬೆಣ್ಣೆ ಸಿಕ್ಕಿರೋದು. ನೋಡಿ, ಬೆಣ್ಣೆ ಮತ್ತು ನೀರು ಹೆಂಗೆ ಸಪ್ರೇಟ್ ಆಗಿದೆ. ಇವಾಗ ನಾನು ನೀರು ಸಪ್ರೇಟು ಮತ್ತು ಬೆಣ್ಣೆ ಸಪ್ರೇಟ್ ಮಾಡ್ತಾಯಿದ್ದೀನಿ. ನೋಡಿ, ಬೆಣ್ಣೆ ಮತ್ತು ನೀರನ್ನ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಫಿಲ್ಟ್ರ್ ನೀರಲ್ಲಿ ನಾವು ಬೆಣ್ಣೆನ ತೊಳಿಬೇಕು. ನೀರಲ್ಲಿ ನಾವೇನಾನ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಏನು ಕರಗೋದಿಲ್ಲ. ನೋಡಿ, ಬೆಣ್ಣೆ ಎಷ್ಟು ತೇಲ್ತಾ ಇದೆ. ಈ ರೀತಿ ತೊಳ್ಕೊಂಡಾದ್ಮೇಲೆ ನಾವು ಬೆಣ್ಣೆನ ಸಪ್ರೇಟಾಗಿ ಎತ್ತಿಡಬೇಕು. ನೋಡಿ, ಒಂದು 15 ದಿನಕ್ಕೆ ನನಗೆ ಬೆಣ್ಣೆ ಎಷ್ಟೊಂದು ಸಿಕ್ಕಿದೆ. ನಾವು ದಿನಕ್ಕೆ 1 ಲೀಟ್ರ್ ತಗೊತಾ ಇದ್ದೀವಿ. ಅದಕ್ಕೆ ನಮಗೆ 15 ದಿನಕ್ಕೆ ನಮಗೆ 1/2 kg ಅಷ್ಟು ತುಪ್ಪ ಸಿಗುತ್ತೆ. ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಗ್ಯಾಸ್ ಮೇಲೆ ಒಂದು ಬೌಲ್ ಇಟ್ಟಿದ್ದೀನಿ. ಈಗ ಬೌಲ್ ಚೆನ್ನಾಗಿ ಕಾದಿದೆ. ಇವಾಗ ಬೌಲ್ಗೆ ನಾವು ಬೆಣ್ಣೆ ಹಾಕ್ತಾಯಿದ್ದೀವಿ. ಬೆಣ್ಣೆ ಹಾಕಿದ ತಕ್ಷಣ ನಾವು ಹೆಂಗೆ ಕರಗ್ತಿದೆ ನೋಡಿ. ನಾವು ಗ್ಯಾಸ್ ಸ್ಟವ್ನ ಸ್ಲಿಮ್ಮಲ್ಲೇ ಇಟ್ಟಿರಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಡಬಾರ್ದು. ಇದರಿಂದ ನಮಗೆ ತುಪ್ಪ ಚೆನ್ನಾಗಿ ಬರೋದಿಲ್ಲ.
ತುಪ್ಪ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ, ಮತ್ತು ತುಪ್ಪ ಒಂಥರ ಗುಷ್ಟು ಸ್ಮೆಲ್ ಅಂತಾರಲ್ಲ ಆ ಥರನೂ ಬರ್ತಾ ಇರುತ್ತೆ. ನಾವು ಗ್ಯಾಸ್ ಸ್ಟವ್ನ ಸ್ಲಿಮ್ಮಲ್ಲೇ ಇಟ್ಟಿರಬೇಕು. ನೋಡಿ ಇವಾಗ ಬೆಣ್ಣೆ ಕರಗ್ತಾ ಬರ್ತಿದೆ, ನಮಗೆ ಬೆಣ್ಣೆ ಉಕ್ಕೋ ಚಾನ್ಸಸ್ಸು ಇರುತ್ತೆ. ನಾನು ತುಪ್ಪ ಮಾಡೋದಕ್ಕಂತಲೇ ಸಪ್ರೇಟ್ ಬೌಲ್ ಇಟ್ಕೊಂಡಿರ್ತೀನಿ, ಯಾಕಂದರೆ ತುಪ್ಪ ಕಾಯಿಸ್ಬೇಕಾದ್ರೆ ನಮಗೆ ತಳ ಕಚ್ಚಿರುತ್ತೆ, ಅದು ತೊಳೆಯೋಕ್ಕೆ ಕಷ್ಟ ಇರೋದ್ರಿಂದ ನಾನು ತುಪ್ಪ ಮಾಡೋದಕ್ಕಂತಲೇ ಸಪ್ರೇಟ್ ಬೌಲ್ ಇಟ್ಕೊಂಡಿರ್ತೀನಿ. ನೋಡಿ ಬೆಣ್ಣೆ ಕರಗಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಬೆಣ್ಣೆ ಇಲ್ಲಿ ಪೂರ್ತಿಯಾಗಿ ಕರಗಿದೆ. ಅಲ್ಲಿ ವೈಟ್ ಇರುತ್ತಲ್ಲ ಅದೆಲ್ಲ ನಮಗೆ ತಳದಲ್ಲಿ ಹೋಗಿ ಕಚ್ಕೊಳುತ್ತೆ. ನೋಡಿ ತುಪ್ಪ ಕಾಣಿಸ್ತಾ ಇದೆ. ಈ ನೊರೆ ಎಲ್ಲ ಹೋದಾದ್ಮೇಲೆ ನಮಗೆ ತುಪ್ಪ ಸಿಕ್ಕಿದೆ ಅಂತ ಅರ್ಥ. ತುಪ್ಪ ಮತ್ತು ಆ ಗುಷ್ಟು ಅಂತೀವಲ್ಲ ಅದು ನಮಗೆ ಸಪ್ರೇಟ್ ಆಗುತ್ತೆ. ನೋಡಿ ತಳ ಕಚ್ಚಿದೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ತಳ ಕಚ್ಚಿರೋದು ನಮಗೆ ಬ್ರೌನ್ ಕಲರ್ ಆಗೋವರೆಗೂ ನಾವು ಕಾಯಿಸ್ತಾ ಇರಬೇಕು, ಸ್ಲಿಮ್ಮಲ್ಲೇ ಇಟ್ಟಿರಬೇಕು. ನಮಗೆ ಈ ನೊರೆನೂ ಸಮೇತ ಇರಬಾರ್ದು, ಆವಾಗಲೇ ನಮಗೆ ತುಪ್ಪ ಆಗಿದೆ ಅಂತ ಅರ್ಥ. ನೋಡಿ ನೊರೆ ಕಮ್ಮಿ ಆಗ್ತಾ ಇದೆ, ತುಪ್ಪನೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ, ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಿದೆ. ಈಗ ತುಪ್ಪ ಆಗಿದೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಬ್ರೌನ್ ಕಲರ್ ಆಗಿದೆ. ನಾವು ಈ ಟೈಮ್ನಲ್ಲೇ ನಾವು ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಬೇಕು. ಏನೇನಂತ ತೋರಿಸ್ತೀನಿ. ಅದಕ್ಕೆ ಕರಿಬೇವು, ಅರಿಶಿನ ಪುಡಿ, ಜಜ್ಜಿದ್ದು ಎಲೆ ತೊಟ್ಟು, ಜಜ್ಜಿದ ಏಲಕ್ಕಿ, ಆಮೇಲೆ ಉಪ್ಪು, ಮೆಂತ್ಯ ಮತ್ತು 2 ಲವಂಗ, ಇಷ್ಟನ್ನು ನಾವು ತುಪ್ಪದಲ್ಲಿ ಹಾಕಬೇಕು. ನಮ್ಗೆ ಆವಾಗ ಪಟ ಅಂತ ಸೌಂಡ್ ಬರುತ್ತೆ. ಆವಾಗ ನಾವು ಗ್ಯಾಸ್ನ ಆಫ್ ಮಾಡಬೇಕು. ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ನಾವು ಆರೋದಕ್ಕಂತ ಬಿಡಬೇಕು. ತುಪ್ಪ ಕಾಯಿಸೋದಕ್ಕೆ ನಮಗೆ ಏನಿಲ್ಲ ಅಂದ್ರೂ ಒಂದು 2 ಅವರ್ ಬೇಕೇ ಬೇಕು. ಈ ರೀತಿ ನಾವು ಮನೆಯಲ್ಲೇ ತುಪ್ಪ ಮಾಡ್ಕೊಳೋದ್ರಿಂದ ನಮಗೆ ಖುಷಿನೂ ಸಿಗುತ್ತೆ. ಮತ್ತು ಮಾರ್ಕೆಟ್ಗಳಲ್ಲಿ ತುಪ್ಪ 500ರಿಂದ 600 ರೂಪಾಯಿ ಇರುತ್ತೆ ಕೆಜಿಗೆ, ಅದನ್ನು ನಾವು ಸೇವ್ ಮಾಡ್ಕೊಂಡಂಗೆ ಆಗುತ್ತೆ. ಈಗ ತುಪ್ಪ ಆರಿದೆ. ನಾನಿವಾಗ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಸೋದಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಗ್ಲಾಸು ಬಾಟಲ್ನಲ್ಲಾದರೂ ಸೋದಿಸ್ಕೊಬೋದು. ನೀವು ಬೇಕಾದರೆ ನುಗ್ಗೆ ಸೊಪ್ಪಿನ ಎಲೆಗಳನ್ನ ಹಾಕಿ ಕಾಯಿಸ್ಕೊಬೋದು. ಈಗ ಸೋದಿಸ್ಕೊಂಡಾಗಿದೆ. ನಾನೊಂದು 15 ದಿನದವರೆಗೂ ಎತ್ತಿಕೊಂಡು ಬೆಣ್ಣೆ ಮಾಡಿ ತುಪ್ಪ ಮಾಡಿದ್ದಕ್ಕೆ ನನಗೆ ಅರ್ಧ kg ಅಷ್ಟು ತುಪ್ಪ ಸಿಕ್ಕಿದೆ. ಎಷ್ಟು ಘಮ ಅಂತಿದೆ ಅಂದರೆ ತುಪ್ಪ. ನಾವು ಅದಕ್ಕೆ ಎಲೆ ತೊಟ್ಟು ಮತ್ತು ಏಲಕ್ಕಿ, ಲವಂಗ, ಉಪ್ಪು, ಅರಿಶಿನ ಪುಡಿ ಹಾಕಿ ಕಾಯಿಸಿರೋದ್ರಿಂದ ಇದು ಘಮ ಅಂತಲೂ ಇದೆ ಮತ್ತು ಟೇಸ್ಟೂ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಬೈ ಫ್ರೆಂಡ್ಸ್.